ಎಲ್ರಿಗೂ ನಮಸ್ಕಾರ. ಹೃದಯ್ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ವರಮಹಾಲಕ್ಷ್ಮಿ ಹಬ್ಬ ಹತ್ತಿರ ಬರ್ತಾ ಇದೆ. ಹಬ್ಬದ ತಯಾರಿ ಅಂದರೆ ಮನೆ ಕ್ಲೀನಿಂಗ್, ಶಾಪಿಂಗ್, ಪೂಜಾ ಸಾಮಗ್ರಿಗಳನ್ನು ಸಿದ್ಧಪಡಿಸೋವಂಥದ್ದು, ಮಡ್ಲಕ್ಕಿ ಕಟ್ಟೋದು, ತಾಂಬೂಲ ಸಿದ್ಧಪಡಿಸೋದು, ಹೀಗೆ ಸಾಕಷ್ಟು ಕೆಲಸಗಳಿರುತ್ತವೆ. ವಿಶೇಷವಾಗಿ ಮೊದಲ ಬಾರಿಗೆ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾ ಇರೋರಿಗಂತೂ ಯಾವ ವಸ್ತುಗಳನ್ನು ತಗೊಳ್ಬೇಕು, ಅವುಗಳನ್ನು ಹೇಗೆ ಸಿದ್ಧಪಡಿಸ್ಬೇಕು, ಹಿಂದಿನ ದಿನ ಏನೆಲ್ಲ ರೆಡಿ ಮಾಡ್ಕೊಳ್ಬೇಕು, ಪೂಜೆ ಹಾಗೆ ನೈವೇದ್ಯವನ್ನು ಹೇಗೆ ಮಾಡಬೇಕು, ಹಾಗೆ ವಿಸರ್ಜನೆ ಯಾವಾಗ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಹಾಗಾಗಿ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಮೊದಲಿಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾಗಿರುವಂತಹ ಪ್ರಮುಖ ಸಾಮಗ್ರಿಗಳ ಬಗ್ಗೆ ತಿಳ್ಕೊಳ್ಳೋಣ. ಲಕ್ಷ್ಮೀ ದೇವಿಗೆ ಪ್ರಿಯವಾದ ವಸ್ತುಗಳನ್ನು ಸಿದ್ಧಪಡಿಸ್ಕೋಬೇಕಾಗತ್ತೆ. ಶ್ರೀಫಲ ಅನ್ನೋದು 1, ಗೋಮತಿ ಚಕ್ರ 6, ತಾವರೆ ಬೀಜ 6, ಲಕ್ಷ್ಮೀ ಕವಡೆ 6, ಏಲಕ್ಕಿ 6, ಲವಂಗ 6, ಬಾದಾಮಿ 6, ಖರ್ಜೂರ 6, ಬಟ್ಟಲಡಿಕೆ 6. ಇವು ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳು. ಬಟ್ಲಡಿಕೆ ಸಿಗದೇ ಇದ್ದರೆ ಗುಂಡಡಿಕೆಯನ್ನು ಕೂಡ ನೀವು ಬಳಸಬಹುದು. ಗುಂಡಡಿಕೆಯನ್ನು ಬಳಸುವಂಥವರು 1 ಅಡಿಕೆ ಇಟ್ಟರೂ ಕೂಡ ಸಾಕು. ಇದರ ಜೊತೆಗೆ ಕುಬೇರ ಯಂತ್ರದ ನಾಣ್ಯಗಳು, ಕಾಲುಂಗುರ, ದೇವಿಗೆ ಹಾಕುವ ಮೂಗುತಿ ಮುಂತಾದ ಪೂಜಾ ವಸ್ತುಗಳನ್ನು ಪ್ರತ್ಯೇಕವಾಗಿ ಒಂದು ಬಾಕ್ಸ್ನಲ್ಲಿ ಸಪ್ರೇಟಾಗಿ ತೆಗೆದಿಟ್ಕೊಳ್ಳಿ. ಪೂಜೆ ಮುಗಿದ ನಂತರ ಇವುಗಳನ್ನು ಮತ್ತೆ ತೊಳೆಯದೆ ಹಾಗೆಯೇ ಸುರಕ್ಷಿತವಾಗಿ ಎತ್ತಿಟ್ಕೊಳ್ಳೋ ಅಂಥದ್ದು ಉತ್ತಮ ಅಂತ ಕೆಲವರು ಅವ್ರ ಮನೆಯಲ್ಲಿ ಆಚರಣೆ ಮಾಡ್ತಾರೆ. ಮುಂದಿನ ವರ್ಷ ಪೂಜೆಗೆ ಇಡುವಾಗ ಮಾತ್ರ ಸ್ವಚ್ಛಗೊಳಿಸಿ ಬಳಸಬಹುದು. ಇನ್ನು ಹಿತ್ತಾಳೆ ಅಥವಾ ತಾಮ್ರದ ನಾಣ್ಯಗಳನ್ನು ಸ್ವಚ್ಛಗೊಳಿಸಲು ಸ್ವಲ್ಪ ನೀರಿಗೆ ಹುಣಸೆ ಹಣ್ಣು ಅಥವಾ ನಿಂಬೆಹಣ್ಣಿನ ರಸ ಹಾಗೆ ಸ್ವಲ್ಪ ಕಲ್ಲುಪ್ಪನ್ನು ಹಾಕಿ ಸ್ವಲ್ಪ ಹೊತ್ತು ನೆನೆಸಿಟ್ಟು ತೊಳಿಬಹುದು. ಇನ್ನು ಕೆಲವರು ಕೇಳ್ತಾ ಇರ್ತಾರೆ, ಕಾಲುಂಗುರವನ್ನು ಪ್ರತಿ ವರ್ಷ ಹೊಸದಾಗಿ ತೆಗೆದುಕೊಳ್ಬೇಕಾ ಅಂತ. ಕಾಲುಂಗುರವನ್ನು ಪ್ರತಿ ವರ್ಷ ಹೊಸದಾಗಿ ತೆಗೆದುಕೊಳ್ಬೇಕೆಂಬ ನಿಯಮ ಕಡ್ಡಾಯ ಅಲ್ಲ. ಪೂಜೆಗೆ ಎಂದು ಒಂದು ಜೋಡಿಯನ್ನು ಪ್ರತ್ಯೇಕವಾಗಿ ಇಟ್ಕೊಂಡು ಪ್ರತಿ ವರ್ಷ ಪೂಜೆಯಲ್ಲಿ ಅದನ್ನೇ ಬಳಸಬಹುದು. ನಿಮ್ಮ ಕುಟುಂಬದ ಸಂಪ್ರದಾಯ ಅಥವಾ ಆಚರಣೆ ಏನಿದೆಯೋ ನೀವು ಅದನ್ನು ಅನುಸರಿಸುವಂಥದ್ದು ಉತ್ತಮ. ಇನ್ನು ತಾಂಬೂಲವನ್ನು ಕೊಡಲು ಹಾಗೆ ಪೂಜೆಗೆ ಬೇಕಾಗುವಷ್ಟು ಬಳೆಗಳನ್ನು ಮುಂಚೆಗೆ ತೆಗೆದುಕೊಂಡು ಇಟ್ಕೊಳ್ಳಿ. ಹಳದಿ ಅಥವಾ ಬಿಳಿ ಬಣ್ಣದ ದಾರವನ್ನು ತೆಗೆದುಕೊಳ್ಳಿ. ವ್ರತದಾರ ಮಾಡಲು ಇದು ಉಪಯೋಗವಾಗತ್ತೆ. ಇದರ ಜೊತೆಗೆ ದೀಪದ ಬತ್ತಿ, ತುಪ್ಪದ ಬತ್ತಿ, ಗೆಜ್ಜೆ ವಸ್ತ್ರ, ಜಾವದ ಪುಡಿ, ಅರಿಶಿಣ, ಕುಂಕುಮ, ಹೂವು, ಹಣ್ಣುಗಳು, ಪೂಜೆಗೆ ಬೇಕಾದ ಇತರ ಸಾಮಗ್ರಿಗಳು ಇವೆಲ್ಲವನ್ನು ಕೂಡ ಒಂದು ಕಡೆ ಸಿದ್ಧಪಡಿಸಿಟ್ಕೊಳ್ಳಿ. ಇನ್ನು ಹಳೆಯದಾಗಿ ಬಳಸಿರುವಂತಹ ಕೆಲವು ಪೂಜಾ ವಸ್ತುಗಳನ್ನು ಸ್ವಚ್ಛವಾಗಿ ಇಟ್ಕೊಂಡಿದ್ರೆ ಅವುಗಳನ್ನು ಕೂಡ ಮರುಬಳಕೆ ಮಾಡಬಹುದು. ಇನ್ನು ಬಳಸದೇ ಉಳಿದ ಬಳೆಗಳಾಗಿರ್ಬೋದು ಅಥವಾ ತಾಂಬೂಲದ ಸಾಮಗ್ರಿಗಳನ್ನು ಇತರರಿಗೂ ಕೂಡ ಕೊಡಬಹುದು. ಇನ್ನು ಪ್ರಶ್ನೆ ಏನು ಅಂತಂದರೆ, ಇವೆಲ್ಲವನ್ನು ಯಾವಾಗ ಪ್ರಾರಂಭಿಸಬೇಕು ಅಂತ. ಹಬ್ಬದ ದಿನದಂದು ಎಲ್ಲವನ್ನ ಕೂಡ ಮಾಡೋದಕ್ಕೆ ಹೋಗೋಕ್ಕಾಗೋದಿಲ್ಲ. ಮೊದಲೇ ಪ್ಲ್ಯಾನ್ ಮಾಡಿಕೊಂಡ್ರೆ ಹಬ್ಬದ ದಿನ ಯಾವುದೇ ಟೆನ್ಷನ್ ಕೂಡ ಇರೋದಿಲ್ಲ. ಇವತ್ತು ಬುಧವಾರ. ಪೂಜಾ ಕೋಣೆಯನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ ಪೂಜಾ ಸಾಮಗ್ರಿಗಳನ್ನು ತೊಳೆದು ಸಿದ್ಧಪಡಿಸಿಟ್ಕೊಂಡಿರಿ. ತಾಂಬೂಲ ಪ್ಯಾಕಿಂಗನ್ನು ಮುಗಿಸಿ ಮಡ್ಲಕ್ಕಿಗೆ ಬೇಕಾದಂತಹ ಸಾಮಗ್ರಿಗಳನ್ನು ಜೋಡಿಸಿಟ್ಕೊಳ್ಳಿ. ಬ್ಲೌಸ್ ಪೀಸ್, ಬಳೆ, ಅರಿಶಿನ ಕುಂಕುಮ ಮುಂತಾದವುಗಳನ್ನು ಕೂಡ ರೆಡಿ ಮಾಡಿ. ಇನ್ನು ಗುರುವಾರ ಮನೆಯ ಅಲಂಕಾರ, ಪೂಜಾ ತಟ್ಟೆಗಳ ಜೋಡಣೆ ಆಗಿರ್ಬೋದು, ಮಡ್ಲಕ್ಕಿಯನ್ನು ಸಿದ್ಧಪಡಿಸೋವಂಥದ್ದು, ವ್ರತದಾರ ಸಿದ್ಧಪಡಿಸೋವಂಥದ್ದು, ಹಣ್ಣು ಹಾಗೆ ನೈವೇದ್ಯದ ಸಾಮಗ್ರಿಗಳನ್ನು ಜೋಡಿಸೋದು, ಹೀಗೆ ಮುಂಚಿತವಾಗಿಯೇ ಸಿದ್ಧಪಡಿಸಿಟ್ಕೊಂಡ್ರೆ ಹಬ್ಬದ ದಿನ ಪೂಜೆಗೆ ಮಾತ್ರ ಗಮನವನ್ನು ಕೊಡಬಹುದು. ಇನ್ನು ಪೂಜೆಯಲ್ಲಿ ಹಣವನ್ನು ಹೇಗೆ ಇಡಬೇಕು ಅಂತ ಕೆಲವ್ರಿಗೆ ಪ್ರಶ್ನೆ ಇರುತ್ತೆ. ಲಕ್ಷ್ಮೀ ದೇವಿಯ ಮುಂದೆ ಹಣವನ್ನು ಇಡೋದು ಕೂಡ ಹಲವರ ಆಚರಣೆ ಆಗಿರುತ್ತೆ. ನಾಣ್ಯಗಳನ್ನು ಒಂದು ಬಟ್ಟಲಿನಲ್ಲಿ ಇಡಬಹುದು. ಕೆಲವರು 33 ನಾಣ್ಯಗಳನ್ನು ಇಡ್ತಾರೆ. ನೋಟ್ಗಳನ್ನು ಇಡುವಂಥವರು ತಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಇಡಬಹುದು. ಹಣವನ್ನು ದೇವಿಯ ಬಲಭಾಗದಲ್ಲಿ ಇಟ್ಟು ಸೀರೆಯಿಂದ ಮುಚ್ಚುವ ಪದ್ಧತಿಯನ್ನು ಕೂಡ ಕೆಲವರು ಅನುಸರಿಸ್ಕೊಂಡು ಬಂದಿರ್ತಾರೆ. ಇಲ್ಲಿ ಮುಖ್ಯವಾಗಿ ನೆನಪಿಟ್ಕೊಳ್ಬೇಕಾದದ್ದು ಇವೆಲ್ಲವೂ ಕೂಡ ಕುಟುಂಬದ ಸಂಪ್ರದಾಯ ಹಾಗೆ ನಂಬಿಕೆಗೆ ಅನುಗುಣವಾಗಿ ಮಾಡಬಹುದು. ಯಾವುದೇ ಒಂದು ವಿಧಾನವೇ ಕಡ್ಡಾಯ ಅಂತ ಭಾವಿಸ್ಬೇಕಾಗಿಲ್ಲ. ಇನ್ನು ಮಡ್ಲಕ್ಕಿಯನ್ನು ಹೇಗೆ ಕಟ್ಟಬೇಕು ಅಂತ. ಮಡ್ಲಕ್ಕಿಯನ್ನು ಕಟ್ಟಲು ಹಸಿರು ಬಣ್ಣದ ಬ್ಲೌಸ್ ಪೀಸನ್ನು ಬಳಸಬೇಕಾಗತ್ತೆ. ಅದರೊಳಗೆ ಸ್ವಲ್ಪ ಅಕ್ಕಿಯನ್ನು ಹಾಕಿ ನಂತರ ಬೆಲ್ಲ, ಕೊಬ್ಬರಿ, ಅಡಿಕೆ, ಅರಿಶಿನ, ಕುಂಕುಮ, ಕಲ್ಲು ಸಕ್ಕರೆ, ಒಣ ಹಣ್ಣುಗಳು ಅಂದರೆ ಒಣ ದ್ರಾಕ್ಷಿ, ಗೋಡಂಬಿ, ಖರ್ಜೂರ ಈ ಥರದ್ದು, ಅರಿಶಿಣದ ಕೊಂಬು, ದಕ್ಷಿಣೆ ಇವೆಲ್ಲವನ್ನು ಇಡಬಹುದು. ಕೊಬ್ಬರಿ ಬಟ್ಟಲನ್ನು ಖಾಲಿಯಾಗಿ ಬಿಡದೆ ಸ್ವಲ್ಪ ಒಣ ಹಣ್ಣು, ದ್ರಾಕ್ಷಿ, ಗೋಡಂಬಿ, ಕಲ್ಲು ಸಕ್ಕರೆ ಅಥವಾ ಹುರಿಗಡಲೆಯನ್ನು ಹಾಕ್ಬೋದು. ಎಲ್ಲವನ್ನು ಕೂಡ ತುಂಬ ದೊಡ್ಡದಾಗಿ ಕಟ್ಟುವಂಥ
ಅಗತ್ಯ ಇರೋದಿಲ್ಲ. ಸಣ್ಣದಾಗಿ ಅಚ್ಚುಕಟ್ಟಾಗಿ ಗಂಟನ್ನು ಹಾಕಿ ಸಿದ್ಧಪಡಿಸಿಟ್ಕೊಳ್ಳಿ. ಇನ್ನು ಬಳೆ, ಗೌರಿ ಅಥವಾ ಇತರ ವಸ್ತುಗಳನ್ನು ಮಡಿಲಕ್ಕಿಯೊಳಗೆ ಹಾಕದೆ ಸೀರೆ ಜೊತೆ ಪ್ರತ್ಯೇಕವಾಗಿ ಇಡುವಂಥದ್ದು ಉತ್ತಮ. ಇನ್ನು ಸೀರೆ ತಟ್ಟೆಯಲ್ಲಿ ಏನೆಲ್ಲ ಇಡಬೇಕು ಅಂತ. ಸೀರೆ ಜೊತೆ ಬ್ಲೌಸ್ ಪೀಸ್, ಅರಿಶಿನ, ಕುಂಕುಮ, ಬಳೆ, ತಾಂಬೂಲ, ಬಾಳೆಹಣ್ಣು, ಗೌರಿ, ಮಡಿಲಕ್ಕಿ, ದಕ್ಷಿಣೆ ಇವುಗಳನ್ನು ಅಚ್ಚುಕಟ್ಟಾಗಿ ಜೋಡಿಸಬಹುದು. ದಕ್ಷಿಣೆ ಬಂದು ನಿಮ್ಮ ಇಚ್ಛೆಯಂತೆ 11 ರೂಪಾಯಿ ಆಗಿರ್ಬೋದು, 21 ರೂಪಾಯಿ, 51, 101 ಅಥವಾ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಇಡಬಹುದು. ಇನ್ನು ಪೂಜಾ ಸ್ಥಳವನ್ನು ಹೇಗೆ ಸಿದ್ಧಪಡಿಸ್ಬೇಕು ಅಂತ. ಗುರುವಾರ ಸಂಜೆ ವೇಳೆಗೆ ಪೂಜಾ ಸ್ಥಳವನ್ನು ಸಂಪೂರ್ಣವಾಗಿ ಸಿದ್ಧಪಡಿಸಿಟ್ಕೊಂಡಿರಿ. ಲಕ್ಷ್ಮೀ ದೇವಿಯನ್ನು ಮನೆಯ ದೇವರ ಕೋಣೆಯಲ್ಲಿ ಪ್ರತಿಷ್ಠಾಪಿಸುವರಾದರೆ ಪೂಜಾ ಕೋಣೆಯನ್ನು ಅಲಂಕರಿಸಿ. ಹೊರಗಡೆ ಮೆಟ್ಟಿಲುಗಳ ಮೇಲೆ ಪ್ರತಿಷ್ಠಾಪಿಸ್ತೀರಾ ಅಂತಂದರೆ ಮೆಟ್ಟಿಲುಗಳನ್ನು ಸ್ವಚ್ಛಗೊಳಿಸಿ. ಅಂದರೆ ಅಲಂಕಾರಕ್ಕೆ ಅಂತ ಇಟ್ಕೊಂಡಿರ್ತೀರಲ್ಲ ಆ ಸ್ಟೆಪ್ಸ್ಗಳನ್ನು. ಸೊ ವಸ್ತ್ರವನ್ನು ಹಾಕಿ ಮುಂಚಿತವಾಗಿಯೇ ಅದನ್ನು ಸಿದ್ಧಪಡಿಸಿಟ್ಕೊಂಡಿರಬಹುದು. ದೀಪಗಳನ್ನು ದೇವಿಗೆ ತುಂಬ ಹತ್ತಿರ ಇಡದೆ ಸುರಕ್ಷಿತ ಅಂತರದಲ್ಲಿ ನೀವು ಇಡಬೇಕಾಗತ್ತೆ. ಇನ್ನು ವ್ರತದಾರವನ್ನು ಹೇಗೆ ಸಿದ್ಧಪಡಿಸ್ಬೇಕು ಅಂತ. ವ್ರತದಾರಕ್ಕೆ ದಾರವನ್ನು ತೆಗೆದುಕೊಂಡು ಗಂಟುಗಳನ್ನು ಹಾಕಿ ಸಿದ್ಧಪಡಿಸಿ ಇಟ್ಕೊಳ್ಬಹುದು. ವರಮಹಾಲಕ್ಷ್ಮಿ ಹಬ್ಬಕ್ಕೆ 12 ಗಂಟು ಹಾಗೆ ಗೌರಿ ಹಬ್ಬಕ್ಕೆ 16 ಗಂಟು ಹಾಕುವ ಪದ್ಧತಿಯನ್ನು ಕೆಲವರು ಅನುಸರಿಸ್ತಾರೆ. ಮನೆಯಲ್ಲಿ ಎಷ್ಟು ಜನರಿಗೆ ಕಟ್ಟಬೇಕೋ ಅಷ್ಟು ವ್ರತದಾರಗಳನ್ನು ಮುಂಚಿತವಾಗಿಯೇ ಸಿದ್ಧಪಡಿಸಿಟ್ಕೊಂಡಿರಿ. ಇನ್ನು ಗಂಗೆ ಪೂಜೆ ಹಾಗೆ ಕಳಸ ಸಿದ್ಧತೆ ಹೇಗೆ ಮಾಡ್ಕೋಬೇಕು ಅಂತ. ಪೂಜೆ ದಿನ ಮೊದಲು ಮನೆಯ ಸ್ಟವ್ ಆಗಿರ್ಬೋದು, ಉಪ್ಪಿನ ಡಬ್ಬಿ ಹಾಗೆ ಗಂಗೆಗೆ ಪೂಜೆ ಮಾಡುವ ಪದ್ಧತಿ ಇರುತ್ತೆ. ನೀರು ತುಂಬುವ ಪಾತ್ರೆ ಹಾಗೆ ಕಳಸದ ಚೆಂಬಿಗೆ ಅರಿಶಿನ ಕುಂಕುಮವನ್ನು ಹಚ್ಚಿ ಹೂವು ಇಟ್ಟು ಪೂಜೆ ಮಾಡಿ ನಂತರ ಕಳಸಕ್ಕೆ ನೀರನ್ನು ತುಂಬಬಹುದು. ನಿಮ್ಮ ಕುಟುಂಬದ ಸಂಪ್ರದಾಯದಂತೆ ಕಳಸವನ್ನು ಸಿದ್ಧಪಡಿಸಿ ನಂತರ ಲಕ್ಷ್ಮೀ ದೇವಿಯ ಅಲಂಕಾರವನ್ನು ಮಾಡಿಟ್ಕೊಳ್ಳಿ. ಹಾಗಾದರೆ ಲಕ್ಷ್ಮೀ ದೇವಿಗೆ ನೈವೇದ್ಯವನ್ನು ಹೇಗೆ ಮಾಡಬೇಕು ಅಂತ. ಬೆಳಗಿನ ಪೂಜೆಯ ಸಮಯದಲ್ಲಿ ಹಣ್ಣುಗಳು, ಹಾಲು ಹಾಗೆ ಮನೆಯಲ್ಲಿ ತಯಾರಿಸಿದ ತಿಂಡಿಗಳನ್ನು ನೈವೇದ್ಯಕ್ಕೆ ಇಡಬಹುದು. ಹಾಲಿಗೆ ಸ್ವಲ್ಪ ಸಕ್ಕರೆ ಹಾಕಿ ನೈವೇದ್ಯ ಮಾಡಬಹುದು. ನಂತರ ಮಧ್ಯಾಹ್ನ ಹಬ್ಬದ ವಿಶೇಷ ಅಡುಗೆಗಳನ್ನು ತಯಾರಿಸಿ ನೈವೇದ್ಯವನ್ನು ಮಾಡಬಹುದು. ಹೋಳಿಗೆ, ಅನ್ನ, ಸಾಂಬಾರು, ಪಲ್ಯ, ಮೊಸರನ್ನ ಮುಂತಾದ ನಿಮ್ಮ ಮನೆಯ ಸಂಪ್ರದಾಯದ ಅಡುಗೆಗಳನ್ನು ದೇವಿಗೆ ನೈವೇದ್ಯವಾಗಿ ಅರ್ಪಿಸಬಹುದು. ನೈವೇದ್ಯದ ನಂತರ ಮನೆಯವರೆಲ್ಲರೂ ಕೂಡ ಪ್ರಸಾದವಾಗಿ ಇದನ್ನು ಸ್ವೀಕರಿಸಿ. ನೈವೇದ್ಯವನ್ನು ತುಂಬ ಸಮಯ ಹೊರಗಡೆ ಇಡದೆ ಪೂಜೆ ಮುಗಿದ ಸ್ವಲ್ಪ ಸಮಯದ ನಂತರ ಅದನ್ನು ತೆಗೆದುಕೊಂಡು ಪ್ರಸಾದವಾಗಿ ಸೇವಿಸುವಂಥದ್ದು ಉತ್ತಮ. ಇನ್ನು ಕೆಲವರು ಕೇಳ್ತಾರೆ, ಹಬ್ಬದ ದಿನ ಉಪವಾಸ ಮಾಡಬೇಕಾ ಅಂತ. ಉಪವಾಸ ಮಾಡುವಂಥದ್ದು ಅಥವಾ ಮಾಡದೇ ಇರುವಂಥದ್ದು ನಿಮ್ಮ ವೈಯಕ್ತಿಕ ವಿಚಾರ. ಹಬ್ಬದ ದಿನ ತುಂಬ ಕೆಲಸ ಇರೋದ್ರಿಂದ ಆರೋಗ್ಯದ ದೃಷ್ಟಿಯಿಂದ ಎಲ್ಲರೂ ಕೂಡ ಕಡ್ಡಾಯವಾಗಿ ಉಪವಾಸ ಮಾಡಬೇಕು ಅನ್ನೋದಿರೋದಿಲ್ಲ. ಬೆಳಗ್ಗೆ ಪೂಜೆ ಮುಗಿದ ನಂತರ ಹಾಲು, ಕಾಫಿ, ಟೀ ಅಥವಾ ನಿಮ್ಮ ಆಹಾರವನ್ನು ಸೇವಿಸಿ. ನಿಮ್ಮ ಆರೋಗ್ಯ ಹಾಗೆ ಕುಟುಂಬದ ಆಚರಣೆಗೆ ಅನುಗುಣವಾಗಿ ಹಬ್ಬವನ್ನು ಆಚರಣೆ ಮಾಡಿ. ಇನ್ನು ಸಂಜೆ ಕೈಕಾಲು ಮುಖ ತೊಳ್ಕೊಂಡು ಪೂಜಾ ಸ್ಥಳವನ್ನು ಮತ್ತೆ ಸ್ವಚ್ಛವಾಗಿ ಸಿದ್ಧಪಡಿಸಿ. ಹೊಸ್ತಿಲಿನ ಬಳಿ ರಂಗೋಲಿಯನ್ನು ಹಾಕಿ ಹೂವು ಇಟ್ಟು ದೀಪವನ್ನು ಹಚ್ಚಿ. ತುಳಸಿ ಕಟ್ಟೆಯ ಬಳಿಯೂ ಕೂಡ ದೀಪವನ್ನು ಹಚ್ಚಬಹುದು. ಸಂಜೆಯೂ ಕೂಡ ಹಾಲಿಗೆ ಸ್ವಲ್ಪ ಸಕ್ಕರೆ ಹಾಕಿ ನೈವೇದ್ಯ ಮಾಡಬಹುದು. ವರಮಹಾಲಕ್ಷ್ಮಿ ಹಬ್ಬದ ದಿನ ಬೆಳಗ್ಗೆ, ಮಧ್ಯಾಹ್ನ ಹಾಗೆ ಸಂಜೆ 3 ಹೊತ್ತು ನೈವೇದ್ಯ ಮಾಡುವ ಪದ್ಧತಿಯನ್ನು ಅನೇಕ ಕುಟುಂಬಗಳು ಅನುಸರಿಸ್ತವೆ. ನಂತರ ಬಂದ ಮುತ್ತೈದೆಯರಿಗೆ ಅರಿಶಿನ, ಕುಂಕುಮ ಹಾಗೆ ತಾಂಬೂಲವನ್ನು ನೀಡಬಹುದು. ಹಾಗಾದರೆ ವಿಸರ್ಜನೆಯನ್ನು ಯಾವಾಗ ಮಾಡಬೇಕು ಅನ್ನೋದು ದೊಡ್ಡ ಪ್ರಶ್ನೆ. ಲಕ್ಷ್ಮೀ ದೇವಿಯನ್ನು ಎಷ್ಟು ದಿನ ಇಡಬೇಕು ಅನ್ನೋದು ನಿಮ್ಮ ಕುಟುಂಬದ ಆಚರಣೆ ಮೇಲೆ ಅವಲಂಬಿತವಾಗಿದೆ. ಒಂದೇ ದಿನ ಪ್ರತಿಷ್ಠಾಪನೆ ಮಾಡುವಂಥವರು ಶುಕ್ರವಾರ ರಾತ್ರಿ ಕಳಸವನ್ನು ಕದಲಿಸಿ ಶನಿವಾರ ಬೆಳಗ್ಗೆ ವಿಸರ್ಜನೆಯನ್ನು ಮಾಡಬಹುದು. 2 ದಿನ ಇಡುವಂಥವರು ಶನಿವಾರ ಪೂಜೆ ಮಾಡಿ ನಂತರ ರಾತ್ರಿ ಕದಲಿಸಿ ಮುಂದಿನ ದಿನ ವಿಸರ್ಜನೆ ಮಾಡಬಹುದು. ಕೆಲವರು 3 ದಿನಗಳವರೆಗೆ ಇಟ್ಟು ನಂತರ ವಿಸರ್ಜನೆ ಮಾಡ್ತಾರೆ. ನಿಮ್ಮ ಮನೆತನದ ಸಂಪ್ರದಾಯವನ್ನು ಅನುಸರಿಸುವಂಥದ್ದು ಉತ್ತಮ. ಇನ್ನು ಕೊನೆಯದಾಗಿ ಒಂದು ಮುಖ್ಯ ವಿಚಾರ ಅಂತಂದರೆ, ಲಕ್ಷ್ಮೀ ದೇವಿಯ ಪೂಜೆಯಲ್ಲಿ ಮಾಡುವಂತಹ ಪ್ರತಿಯೊಂದು ಆಚರಣೆಯ ಹಿಂದೆಯೂ ನಮ್ಮ ಕುಟುಂಬದ ನಂಬಿಕೆ ಹಾಗೆ ಸಂಪ್ರದಾಯ ಮುಖ್ಯವಾಗಿರುತ್ತೆ. ಆದ್ದರಿಂದ ಎಲ್ಲರೂ ಕೂಡ ಒಂದೇ ರೀತಿಯಲ್ಲಿ ಮಾಡಬೇಕು ಅನ್ನೋದಿರೋದಿಲ್ಲ. ನಿಮ್ಮ ಮನೆಯಲ್ಲಿ ಹಿಂದಿನಿಂದ ಹೇಗೆ ಪೂಜೆ ಮಾಡ್ಕೊಂಡು ಬಂದಿರ್ತೀರೋ ಅದನ್ನು ಗೌರವದಿಂದ ಮುಂದುವರಿಸ್ಕೊಂಡು ಹೋಗಿ. ವರಮಹಾಲಕ್ಷ್ಮೀ ದೇವಿಯ ಕೃಪೆಯಿಂದ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಸುಖ, ಶಾಂತಿ, ಆರೋಗ್ಯ, ಐಶ್ವರ್ಯ ಹಾಗೆ ಸಂತೋಷ ಸದಾ ತುಂಬಿರಲಿ ಅಂತ ಎಲ್ಲರೂ ಕೂಡ ಪ್ರಾರ್ಥಿಸೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಉಪಯುಕ್ತ ಅನಿಸಿದರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಇದನ್ನು ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.
ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿಯನ್ನು ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು.